ನಮಸ್ಕಾರ. ಇವತ್ತು ಹಾಸನಲ್ಲಿ ಏನು ಒಂದು ಅಗಮತ್ತರ ಸುದ್ದಿ ಎದ್ದಿದೆ, ಆ ವಿಚಾರವಾಗಿ ಗಿರೀಶ್ ಪಟ್ಟಣದವರು ಅಂತೇಳ್ಬಿಟ್ಟು ಈ ಬಸವಜನ ಸಮಿತಿಯವರು ಜೊತೆಗೆ ಜಯಂತ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ಜೊತೆಗೆ ವೆಂಕಟೇಶ್ ಅವರು ನಮ್ಮ ಕನ್ನಡ ಹೋರಾಟಗಾರರು. ಇನ್ನೊಂದ್ಸರಿ ಸೌಜನ್ಯ ಹೋರಾಟ ಸಮಿತಿಯ ಗಿರೀಶ್ ಹೇಳ್ತಾ ಇದ್ದೀರಾ, ಈಗ ಎಲ್ಲರಿಗೂ ಕೇಳಬೇಕು. ವೆಂಕಟೇಶ್ ಅಂತ ಹೇಳ್ಬಿಟ್ಟು ಕನ್ನಡ ಪರ ಹೋರಾಟಗಾರರು, ಅರುಣಾ ಭಾಸ್ಕರ್ ಅಂತ ಹೇಳ್ಬಿಟ್ಟು ಅವರು ಕನ್ನಡ ಪರ ಹೋರಾಟಗಾರರು, ಅನುರಾಧ ಅವರು ಕನ್ನಡ ಪರ ಹೋರಾಟಗಾರರು, ನಾನು ಸತೀಶ್ ಪಟೇಲ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸಾಮಾಜಿಕವಾಗಿ ಮತ್ತು ಸಾಮಾಜಿಕ ಮತ್ತು ಕನ್ನಡ ಪರ ಹೋರಾಟಗಾರ ಮಾಡ್ಕೊಂಡು ನಾನು ಇಲ್ಲಿ. ಹಾಗಾಗಿ ಇವತ್ತಿನ ಮುಖ್ಯ ಉದ್ದೇಶ ಏನಿದೆ ಅದನ್ನೆಲ್ಲ ಸಂವಿಧಾನವಾಗಿ ತಿಳಿಸ್ತಾರೆ ಮಾತಾಡ್ತಾರೆ. ಪೆನ್ಡ್ರೈವ್ ವಿಷಯದ ಕುರಿತಾಗಿ ಸಾಕಷ್ಟು ಚರ್ಚೆಗಳು, ವಿಶ್ಲೇಷಣೆಗಳು ಮತ್ತು ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಇಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಬರೀ ಇದು ಒಂದೇ ಪ್ರಕರಣ ಆಯ್ತಾ? ಇಲ್ಲ. ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಆಸ್ ಪರ್ NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತದೆ, ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗುತ್ತೆ. ಆ ಮಹಿಳೆ ಚಿಕ್ಕ ಮಗು ಇರಬಹುದು, ಕಾಲೇಜಿನ ವಿದ್ಯಾರ್ಥಿನಿ ಇರಬಹುದು, ಯುವತಿ ಇರಬಹುದು, ಹೆಂಡತಿ ಇರಬಹುದು, ಅಥವಾ ವಯಸ್ಸಾದಂತಹ ಹೆಣ್ಮಗಳು ಕೂಡ ಇರಬಹುದು. ಈ ವಿಷಯವನ್ನು ನಾವು ಕಳೆದ 9 ತಿಂಗಳಿಂದ ಮಂಗಳೂರು ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಆದರೆ ಯಾರು ಕೂಡ ಅದನ್ನ ತಲೆಗೆ ಹಾಕೊಳ್ತಾನೆ ಇಲ್ಲ. ಈ ಅತ್ಯಾಚಾರ ಆಗಲಿ ಅಥವಾ ಕರಪ್ಷನ್ ಆಗಲಿ, ಅದರ ಸಲುವಾಗಿನೇ ಯಾರು ಅದನ್ನ ಹೊರಗಡೆ ತೆಗಿತಾರೆ, ಅದಕ್ಕೊಂದು ಕಾನೂನು ಅಂತ ಇದೆ, ಅವರ ರಕ್ಷಣೆಗೋಸ್ಕರ ಕಾನೂನು ಅಂತ ಇದೆ. ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದಿದೆ, 2014ರಲ್ಲಿ ಮಾಡಿದೆ. ಅದರಲ್ಲಿ ಏನು ಪ್ರಸ್ತಾಪ ಮಾಡ್ತಾರೆ, ಯಾರು ಈ ಹಗರಣವನ್ನ ಬಯಲಿಗೆ ಎಳಿತಾರೆ, ಅಂದ್ರೆ ಅದು ಸರ್ಕಾರಿ ಕರ್ಮಚಾರಿ ಇರಬಹುದು ಆ ಹಗರಣ, ಅಥವಾ ಶಾಸಕರು ಇರಬಹುದು, ಸಂಸದರು ಇರಬಹುದು, ಅವರ ವಿರುದ್ಧ ಯಾರು ಹಗರಣವನ್ನ ಬಯಲಿಗೆ ಎಳಿತಾರೆ ಅವ್ರನ್ನ ವಿಕ್ಟಿಮೈಸೇಷನ್ ಮಾಡುವಂಗಿಲ್ಲ. ಅವ್ರನ್ನಷ್ಟೇ ಅಲ್ಲ, ಅಲ್ಲಿದ್ದಂತಹ ಸಂತ್ರಸ್ತರನ್ನ ಮತ್ತು ಆ ಊರನ್ನು ಕೂಡ, ಆ ಊರಿನವ್ರನ್ನು ಕೂಡ ಮಾಡುವಂಗಿಲ್ಲ. ಆದ್ರೆ ನಿರಂತರವಾಗಿ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಯಾರ ಬಗ್ಗೆ ಅದನ್ನ ಪೂರ್ತಿಯಾಗಿ ಗಾಳಿ ತೂರ್ತಾ ಇದ್ದಾರೆ. ವಿಸಿಲ್ ಬ್ಲೋವರ್ ಆಕ್ಟ್ ಅನ್ನ ಪೂರ್ತಿಯಾಗಿ ಗಾಳಿ ತೂರ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ ಟಿವಿಯಲ್ಲಿ ಹಾಸನ ಬಗ್ಗೆ ಮಾತಾಡ್ತಾರೆ. ಹಾಸನ ಏನ್ ತಪ್ಪು ಮಾಡ್ತು? ಹಾಸನ ಏನ್ ತಪ್ಪು ಮಾಡ್ತು? ಇದನ್ನೇ ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ಆದಾಗ ಕೂಡ ಕೇಳಿದ್ರು. ನಿರ್ಭಯ ಪ್ರಕರಣ ಆದಾಗ ಪ್ರಕರಣದ ಬಗ್ಗೆ ಮಾತಾಡ. ಇಲ್ಲಿ ಏನಾಗ್ತಾ ಇದೆ, ನಿಜವಾಗಿ ಯಾರು ಮಾಡಿದ್ದಾರೆ ಅವ್ರು ಬಿಟ್ಬಿಡ್ತಾರೆ, ಯಾರು ಅಪರಾಧ ಮಾಡಿರ್ತಾರೆ ಅವ್ರನ್ನ ಬಿಟ್ಬಿಡ್ತಾರೆ. ಈಗ ನೋಡಿ, ಇನ್ನೊಂದು ಒಂದು ಸ್ವಲ್ಪ ದಿನದಲ್ಲಿ ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬರ್ತಾರೆ. ಇಂಜೆಕ್ಷನ್ ಆರ್ಡರ್ ತಗೊಂಡು ಬಂದು ಪ್ರಕರಣದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಮೊನ್ನೆ ತಾನೇ ಏಪ್ರಿಲ್ ನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ಪ್ರಕರಣ ಚಾಲ್ತಿಯಲ್ಲಿ ಇರಬೇಕಾದ್ರೆ ಮಾಧ್ಯಮಗಳ ಬಾಯಿ ಮುಚ್ಚೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಚಂದ್ರಚೂಡ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು, ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ತಾವು ತನಿಖೆ ಏನ್ ಮಾಡ್ತಾ ಇದ್ದೀರಿ ಅತ್ಯಂತ ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡಬೇಕು. ಈಗ SITಯಲ್ಲಿ 4 ಜನ ಅಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅಂತೆ. ನಾಳೆ ಇದನ್ನು ಕೂಡ ಕ್ಲಿಪ್ಪಿಂಗ್ ಹೊರಗಡೆ ಬಂದಾಗ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ ತಾನೆ. ಈಗ ಯಾಕೆ ಅದ್ರ ಬಗ್ಗೆ ನೀವು ತನಿಖೆ ಮಾಡಿ ಪ್ರಿಕಾಷನ್ ತಗೊಳ್ತಾ ಇಲ್ಲ? ನಾವು ಹೇಳ್ತಾ ಇರೋದು, ದಯವಿಟ್ಟು ಪ್ರಿಕಾಷನ್ ತಗೊಳ್ಳಿ. ಆಗುವವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಳೋದು, ಅದಾದ್ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಟೀಕೆ ಮಾಡೋದು ಬೇಡ. ಒಟ್ಟಾರೆ ನಮ್ಮ ಕಾಳಜಿ ಇಷ್ಟೇ, ದಯವಿಟ್ಟು ಈ ತನಿಖೆ ಏನಿದೆಯಲ್ಲ, ಯಾವುದೇ ಲೂಪ್ ಹೋಲ್ಸ್ ಇಲ್ಲದೆ ಯಾರು ಅಪರಾಧಿ ಇದ್ದಾರೆ ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಮಾಡಿ ಹೊರತು ಇನ್ಯಾರು ಆನಂತರ ಆ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು. ಏನು ಪೆನ್ ಡ್ರೈವ್ ರಿಲೀಸ್ ಮಾಡಿದ ಮೇಲೆ ಒಂದು ಇಲ್ಲಿ ಗಮನಿಸಬೇಕಾಗ್ತದೆ,
ಮೊನ್ನೆ ನವೀನ್ ಗೌಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ, ಆ ಕೇಸ್ ರಿಜಿಸ್ಟರ್ ಮಾಡಿದಾಗ ಇವ್ರನ್ನೂ ಕೂಡ ಅಕ್ಯೂಸ್ಡ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಘಟನೆ ಇದು ಏನೋ ಪ್ರಚಾರ ಬಂದಿದ್ದು 21ನೇ ತಾರೀಕಿಗೆ, ಹೋದ ತಿಂಗಳು. ಕೇಸ್ ರಿಜಿಸ್ಟರ್ ಇಲೆಕ್ಷನ್ ಇದ್ದದ್ದು 26ನೇ ತಾರೀಕಿಗೆ. ಪ್ರಜ್ವಲ್ ಅವರು ಇಲ್ಲಿಂದ ಹೊರಗಡೆ ಹೋಗಿದ್ದು 27ನೇ ತಾರೀಕಿಗೆ. 28ನೇ ತಾರೀಕಿಗೆ FIR ಆಗುತ್ತೆ. ಈಗ ಹೇಳ್ತಾರೆ ಏನು ಕೆಲವೊಂದಿಷ್ಟು ಇದನ್ನ ಹೇಳ್ತಾ ಇದ್ದಾರೆ, ಲುಕ್ಔಟ್ ನೋಟಿಸ್ ಜಾರಿ ಮಾಡಲಿಲ್ಲ ಅಂತ ಹೇಳಿ. ಲುಕ್ಔಟ್ ನೋಟಿಸ್ ಜಾರಿ ಮಾಡ್ಬೇಕಂತ ಹೇಳಿದ್ರೆ FIR ಇಸ್ ಮ್ಯಾಂಡೇಟರಿ. ಅಂದ್ರೆ ಇದರರ್ಥ ಏನು? ಅವ್ರು ಹೋಗ್ಲಿ ಅಂತ ಹೋಗಕ್ ಬಿಟ್ರಲ್ಲ, ಅದು ವ್ಯವಸ್ಥೆ ನಮ್ಮ ಲೂಪ್ ಹೋಲ್ ತಾನೇ, ಅದು ಹೋಗಕ್ ಬಿಟ್ರಲ್ಲ. ಇವೆಲ್ಲ ಏನಂತ ಹೇಳಿದ್ರೆ ಮೊದಲು ಅವಕಾಶ ಮಾಡಿಕೊಡ್ತಾರೆ. ಒಂದ್ ವೇಳೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿ ಹೇಳಬೇಕು. ಪತ್ರಕರ್ತರು ಇರ್ತೀರಿ, ಇಂಥ ಭವನದಲ್ಲಿ ಕರ್ಕೊಂಡು ಬಂದು ಸಿಡಿಯನ್ನ ರಿಲೀಸ್ ಮಾಡಬೇಕು. ಆಮೇಲೆ ಮಾಡೋ ಉದ್ದೇಶ ಏನು ಕೂಡ ಸ್ಪಷ್ಟ ಮಾಡಬೇಕು. ಇವತ್ತೇನಾಗಿದೆ, ಸಿಡಿ ರಿಲೀಸ್ ಮಾಡೋದು ಕೂಡ ಒಂದು ದಂಧೆ ಆಗಿದೆ, ನಾವು ನೋಡಿದೀವಿ. ಆ ರೀತಿ ಆಗೋದ್ರಿಂದ ಏನಾಗುತ್ತೆ, ಅದು ದಿಕ್ಕು ತಪ್ತದೆ. ನಾವು ದೇವರಾಜಗೌಡರ ಬಗ್ಗೆ ನಮ್ಗೆ ಈಗಲೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ. ಅವ್ರಿಗೆ ನಾವು ವಿನಂತಿ ಮಾಡಿಕೊಳ್ಳೋದು, ಯಾವ ರೀತಿ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ನಿರಂತರವಾಗಿ 12 ವರ್ಷದಿಂದ ಪ್ರಕರಣದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು, ಸಂತ್ರಸ್ತೆಯ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ರು, ಆ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ನಾವು ದೇವರಾಜಗೌಡರಿಗೆ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ರಿಲೀಸ್ ಸರಿಯಾಗಿ ಬಯಸಿದೆ ಅಂದ್ರೆ 6 ತಿಂಗಳು ಮುಂಚೆನೆ ಹೇಳಿದ್ರು ಅವರು. ಆಗ್ಲೇನೆ ಪ್ರೇಮ ಫೆಸಿ ನೋಡ್ಕೊಂಡು ಪೊಲೀಸರು ಬಂದು ನೋಟಿಸ್ ಕೊಟ್ಟು ಏನಿದೆ ಬಹಿರಂಗ ಮಾಡಿದ್ರೆ ಇಷ್ಟು ಬೆಳಗ್ಗೆ ಅಗತ್ಯ ಇರಲಿಲ್ಲ ಸರ್. ನಾನು ಅದೇ ಹೇಳ್ತಾ ಇದ್ದೀನಿ, ಈಗ ಮುಂಚೆ ಹಂಗೆ ಹೇಳಿದಾಗ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಏನು ತಿಳ್ಕೊಬೇಕಾಗಿತ್ತು, ಏನಿದೆ ಅದರಲ್ಲಿ ಅಂತ ಹೇಳಿ. ಇಷ್ಟೊಂದು ಅವಾಂತರ ಆಗುವಂತ ಪ್ರಶ್ನೆನೇ ಇರ್ತಿರ್ಲಿಲ್ಲ. ಆ ನಂತರ ಕಾರ್ತಿಕನ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, DYSP ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದರಲ್ಲಿ ನೋಡಿದ್ದೆ, ನಾನು ಮಾಧ್ಯಮದಲ್ಲಿ. ಅವಾಗಲೇ ಅವ್ರು ಕರೆಸಿ ಏನಾಗಿದೆ ಅಂತ ತಿಳ್ಕೋಬಹುದಾಗಿತ್ತು, ಅದು ಮಾಡಲಿಲ್ಲ. ನಾವು ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣವನ್ನು ನೋಡಿದೀವಿ. ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಕೂಡ ಇದೇ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡೀತು. ಆಮೇಲೆ ಏನ್ ಮಾಡಿದ್ರು, ಆ ಸಂತ್ರಸ್ತೆಯನ್ನ ಸಿಡಿ ಲೇಡಿ ಅಂತ ಹೇಳಿ ಅವ್ರನ್ನ ಹೇಳಿ ಪೂರ್ತಿ ಅವಳೇ ಬ್ಲಾಕ್ ಮೇಲರ್ ಅಂತ ಹೇಳಿ ಇವ್ರನ್ನ ಒಂಥರ ವಿಕ್ಟಿಮ್, ಇವ್ರಿಗೆ ಏನೋ ಅಂತ ಇದನ್ನ ಮಾಡ್ಬಿಟ್ರು. ನಾನು ಹೇಳೋದಂತಲ್ಲಿ ಒಬ್ಬ ಕಾರ್ಯಕರ್ತ, ಸಾಮಾಜಿಕ ಕಾರ್ಯಕರ್ತ, ನಾನು ಸರ್ ಪ್ರಾರಂಭದಲ್ಲೇ ನಾನು ಹೇಳಿದ್ದೀನಿ, ಏನಂತ ಹೇಳಿದ್ರೆ ಇದು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವ ಉದ್ದೇಶಕ್ಕೆ ಈ ಪ್ರಕರಣವನ್ನ ಚಾಲನೆಗೆ ತೆಗೆದುಕೊಂಡು ಬಂದಿಲ್ಲ. ಒಂದ್ ವೇಳೆ ನಿಜವಾದ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುದಂತ ಹೇಳಿದ್ರೆ ತಾವು ಹೇಳಿದ್ರೆ 6 ತಿಂಗಳಲ್ಲಿ, ಅವಾಗ ಅವರು ಕೂಡ ರಿಲೀಸ್ ಮಾಡಬೇಕಾಗಿತ್ತು. ಪೊಲೀಸರು ಕೂಡ ಅವಾಗ್ಲೇನೆ ಅದರ ತನಿಖೆ ಮಾಡಬೇಕಾಗಿತ್ತು. ಇವ್ರು ಏನ್ ಮಾಡ್ತಾರೆ, ಮೊದಲು ಅದನ್ನ ಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ಸ್ಥಳೀಯ ಪೊಲೀಸರಿಗೆ ಸಿಸ್ಟಮ್ ಆ ತರ ಇದೆ, ಮಿನಿಟ್ ಸಿಸ್ಟಮ್ ಇರೋದ್ರಿಂದ ಈಗ ಅವ್ರ ಕಡೆನೆ ಹೋಗಿ ಮಿನಿಟ್ ತಗೊಂಡು ಬಂದಿರ್ತಾರೆ. ಈಗ ಅವ್ರ ಮನೆ ಮುಂದೆನೆ ಕ್ಯೂ ನಿಂತಿರ್ತಾರೆ ಎಲ್ಲ ಪೊಲೀಸರು ಕೂಡ. ಇಲ್ಲಾಯ್ತು, ಹೊಳೆ ನರಸೀಪುರ ಇರ್ಲಿ, ಬೆಂಗಳೂರು ಇರ್ಲಿ, ಅವ್ರ ಮನೆ ಮುಂದೆನೆ ಕ್ಯೂ ನಿಂತ್ಕೊಂಡಿರ್ತಾರೆ. ಒಂದ್ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೂ ಕೂಡ ಅವ್ರ ಮನೆಯಲ್ಲೇ ನಿಂತ್ಕೊಂಡಿರ್ತಾರೆ. ಹಿಂಗಾಗಿ ಸಹಜವಾಗಿ ಆ ವ್ಯವಸ್ಥೆಯಲ್ಲಿ ಆ ಶಾಸಕರ ವಿರುದ್ಧನೇ ಆಗ್ಲಿ, ಆ ರಾಜಕೀಯ ಮುಖಂಡರ ವಿರುದ್ಧ ಮಾತಾಡೋ ಪೊಲೀಸರು ಆಕ್ಷನ್ ತಗೊಳ್ಳೋದಿಲ್ಲ. ಈ ನಮ್ಮ ರಾಜ್ಯದಲ್ಲಿನೇ ಅದೇ ಉತ್ತರ ಪ್ರದೇಶದಲ್ಲಿ ಸರ್ ಈ ಪರಿಸ್ಥಿತಿ ಇಲ್ಲ. ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಈ ಹಿಂದಿನ ತರ ಕೂಡ ಕಳೆದ 9 ತಿಂಗಳಿಂದ ನಾವು ಇದರ ಸಲುವಾಗಿ ನೋಟಾ ಅಭಿಯಾನ ಅಂತ ನಾವು ಮಾಡಿದ್ವಿ. ಯಾವ ಪಕ್ಷಕ್ಕೂ ಕೂಡ ಇದು ಒಂದು ಸಾರಿ ರಾಜಕೀಯ ಪಕ್ಷಗಳು ಅತ್ಯಾಚಾರದ ಪ್ರಕರಣಗಳನ್ನ ಗಂಭೀರವಾಗಿ ತಗೊಳ್ಳಿ ಅಂತ ಹೇಳಿ ಇಡೀ ಉಡುಪಿ ಮತ್ತು ಇದರಲ್ಲಿ ಗಂಭೀರವಾಗಿ ತಗೊಳ್ಳಿ ಅಂತ ಹೇಳಿ ನೋಟಾ ಅಭಿಯಾನವನ್ನು ಮಾಡಿದ್ವಿ. ಮಾಡ್ತಾ ಇಲ್ಲ ಗಂಭೀರವಾಗಿ. ಇದರಲ್ಲಿ ನೋಡಿ, ಒಬ್ಬ ಪೇರೆಂಟ್ ಆಗಿ ಬಂದಿದ್ದೇನೆ ಸರ್. ಆಸ್ ಅ ಪೇರೆಂಟ್ ನಾನು ಮಾತಾಡಬೇಕು. ಜನ ಎಲ್ಲಿವರೆಗೆ ಎದ್ದೇಳುವುದಿಲ್ಲೋ ಅಲ್ಲಿವರೆಗೆ ಇದಕ್ಕೆ ಯಾವುದು ಕೂಡ ಒಂದು ತಾರ್ಕಿಕ ಅಂತ ಹುಟ್ಟೋದಿಲ್ಲ. ದಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಒಂದು ದಂಗೆ, ಒಂದು ಚಳವಳಿ, ಒಂದು ದೊಡ್ಡ ಹೋರಾಟ ಆಗುವವರೆಗೆ ಇವು ಹಾಗೆ ಇರ್ತವೆ. ಈಗ ಯಾರು ಪ್ರಜ್ವಲ್ ರೇವಣ್ಣ ಅವ್ರು ಹೋಗಿದಾರಲ್ಲ, ಅವ್ರಿಗೆ ಬೇಸಿಗೆ ಶಿಬಿರಕ್ಕೆ ಹೋಗಿದಾರ. ಈಗೆಲ್ಲ ಹೇಳ್ತಾರೆ ತಪ್ಪಿಸ್ಕೊಂಡು ಹೊಡೆಯೋದ್ರು. ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ? ಬೇಸಿಗೆ ಶಿಬಿರಕ್ಕೆ ಹೋಗಿದ್ದಾರೆ. ಬರ್ಬೇಕಾದ್ರೆ ಎಲ್ಲ ಕೂಡ ಸೆಟ್ ಆಗಿರ್ತದೆ. ಅಂದ್ರೆ ಸೆಟ್ ಅಂತ ಇದ್ರೆ ಅವ್ರಿಗೊಂದು ಟ್ರೈನಿಂಗ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಮೀಡಿಯಾ ಮುಂದೆ ಯಾವ ರೀತಿ ಎಷ್ಟು ಮುಖ ಬೆಚ್ಚ ಮಾಡ್ಕೋಬೇಕು, ಬಟ್ಟೆ ಯಾವ ಹಾಕೋಬೇಕು, ದಾಡಿ ಯಾವ ತರ ಬಿಟ್ಟಿರ್ಬೇಕು. ಅವ್ರ ಅಲ್ಲಿ ಬರ್ತಾ ಇದ್ದಂಗೆ ಅವ್ರದೊಂದು ಟೀಮ್ ಇರ್ತದೆ. ಇಲ್ಲಿ ಇವರು ಏನು ಆಗ್ಲಾರ್ದಂತೆ ಒಂದು ಹರಕೆ ಹೊತ್ಕೋತಾರೆ ದೇವಸ್ಥಾನದಲ್ಲಿ. ಬೆಂಗಳೂರು ತನಕ ಪಾದಯಾತ್ರೆ ಇಟ್ಕೋತಾರೆ. ಅವೆಲ್ಲ ಸ್ಟಾರ್ಟ್ ಆಗ್ತವೆ. ಈಗ ಬೇಸಿಗೆ ಶಿಬಿರದಾಗ ಹೋಗಿದ್ದಾರೆ. ಅವ್ರೇನು ಓಡಿ ಹೋಗಿಲ್ಲ. ಅವರು ಈ ಸುಮ್ಮನೆ ಇವರು ನಾಟಕ ಮಾಡ್ತಾ ಇದ್ದಾರೆ. ಲುಕ್ಔಟ್ ನೋಟಿಸ್ ಇದ್ರೆ ಏನು ಉಪಯೋಗ ಆಗುತ್ತೆ ಸರ್? ಬುದ್ಧಿವಂತರಾದವರು ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ಲುಕ್ಔಟ್ ನೋಟಿಸ್? ಅವ್ರು ಗೊತ್ತಿಲ್ಲದೆ ಹಿಡಿಯೋದಕ್ಕೆ ಲುಕ್ಔಟ್ ನೋಟಿಸ್ ಮಾಡ್ತಾರೆ. ಆಲ್ರೆಡಿ ಅಲರ್ಟ್ ಆಗಿದ್ದಾರೆ. ಆಯ್ತು, ಲುಕ್ಔಟ್ ನೋಟಿಸ್ ಅಂದ್ರೆ ಒಂದು ಬೇಲಿ ಇದ್ದಂಗೆ ಬೇಲಿ ಹಾಕಿದ್ದಾರೆ. ಅವರಲ್ಲೇ ಇರ್ತಾರೆ ಒಳಗಡೆ, ಜರ್ಮನಿ
ತಿಂಗಳು 2 ತಿಂಗಳು ಇರ್ತಾರೆ. ಲುಕ್ಔಟ್ ನೋಟಿಸ್, ವಾಟ್ ಇಸ್ ದ ಯೂಸ್ ಆಫ್ ಲುಕ್ಔಟ್ ನೋಟಿಸ್? ಇವು ಸುಮ್ಮನೆ ಜನರನ್ನ ಮರಳು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಬರ್ತಾರೆ ಆರಾಮಾಗಿ, ಎಲ್ಲ ಟ್ರೈನಿಂಗ್ ಆಗಿರ್ತದೆ ಬೇಸಿಗೆ ಶಿಬಿರ. ಅಂತ ಹೇಳಿದ್ರೆ ಒಂದು ಸ್ಥಳದ ಹೆಸರನ್ನು ಇಟ್ಟಬಾರದು, ಅವರ ಮುಖ ತೋರಿಸಬಾರದು, ಯಾರಿಗೆ ನೊಂದರು ಅವರನ್ನು ಸಪ್ರೇಟ್ ತನಿಖೆ ಮಾಡಿಸೋ ರೀತಿ ವ್ಯವಸ್ಥೆ ಮಾಡಬೇಕು. ಇವಾಗ ಯಾವುದೇ ಇಲಾಖೆಯಲ್ಲೂ ಹೆಚ್ಚಿನ ಪೊಲೀಸರ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಎಲ್ಲರೂ ಒಂದು ರಾಜಕೀಯವರ ಕೈಯಾಲಾಗಿ ಕೆಲಸ ಮಾಡ್ತಾ ಇರೋದು. ಇಂಥ ಸಂದರ್ಭದಲ್ಲಿ ಈ ಒಂದು ತನಿಖೆಗೆ SIT ತಂಡವನ್ನು ರಚನೆ ಮಾಡಿದಾರಲ್ಲ ಸರ್, ಅವರಿಗೆ ಸಪ್ರೇಟ್ ಒಂದು ಹೆಲ್ಪ್ಲೈನ್ ನಂಬರ್ ಕೊಡಬೇಕು. ಅದು ಎಲ್ಲ ಮಾಧ್ಯಮದವರು ಪ್ರಶ್ನೆ ಮಾಡಲೇಬೇಕು. ಸಪ್ರೇಟ್ ಆಗಿ ಹೆಲ್ಪ್ಲೈನ್ ನಂಬರ್ ಕೊಟ್ಟರೆ ಅವ್ರಿಗೆ ನೇರವಾಗಿ ಬಂದು ಅವ್ರಿಗೆ ಮಾತಾಡೋಂಗಿರಬೇಕು. ಯಾವುದೇ ಠಾಣೆಗೆ ಹೋಗಬಾರ್ದು. ಆ ನಂತರ ಈ ಠಾಣೆ ಬರುವ ವ್ಯವಸ್ಥೆ ಮಾಡಬೇಕು. ಯಾವುದೇ ರೀತಿಯಲ್ಲೂ ಅವರ ಮುಖವನ್ನಾಗಲಿ ಅವರ ಪರಿಚಯವನ್ನು ಹೊರಗಿನ ಪ್ರಪಂಚ ತಿಳಿಸಬಾರ್ದು, ಯಾವುದೇ ಮಾಧ್ಯಮಕ್ಕೆ ಕೊಡಬಾರ್ದು. ಆ ರೀತಿಯಲ್ಲಿ ಆದ್ರೆ ಕೇಸ್ ಒಂದು ಸ್ವಲ್ಪ ಸ್ಟ್ರೆಂತ್ ಬರ್ಬೋದು. ಇಲ್ಲಾಂದ್ರೆ ಯಾವುದೇ ಒಂದು ಮಹಿಳೆ ಆದ್ರೆ ಯಾರಾದ್ರೂ ಆಗ್ಬೋದು ಠಾಣೆ ಹೋಗಿ ದೂರು ಕೊಡ್ಲಿಕ್ಕೆ, ಠಾಣೆ ಹೋಗಿ ಹೇಳಲಿಕ್ಕೆ ಹಿಂಜರಿತಾರೆ. ಯಾಕಂದ್ರೆ ಅಲ್ಲಿ ಅವರದೇ ಜನ ಇರ್ತಾರೆ, ಎಲ್ಲಾ ರಾಜ್ಯ ಪಕ್ಷದ ಜನ ಅಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಒಂದು ಹೆಲ್ಪ್ಲೈನ್ ಮಾಡಿ ಅಂತ. ಮತ್ತೆ ಧರ್ಮಸ್ಥಳ ಪ್ರಕರಣಕ್ಕೂ ಇದಕ್ಕೂ ಒಂದೇ ವ್ಯತ್ಯಾಸ ಇರೋದು. ಧರ್ಮಸ್ಥಳ ಪ್ರಕರಣದಲ್ಲಿ ಇಲ್ಲಿ 2,000 ಚಿಲ್ಲರೆ ಇದ್ರೆ ಅಲ್ಲಿ ಸಾವಿರಾರು ಇದೆ, ಲೆಕ್ಕ ತಗೊಳ್ಳಿಕ. ಅಲ್ಲಿರುವಂತದೆಲ್ಲ ನೇತ್ರಾವತಿ ನದಿ ಬದಿಯಲ್ಲಿ ಸಾಯಿಸಿ ಬಿಸಾಕ್ತಾ ಇದ್ರು, ಇಲ್ಲಿ ಸಾಯಿಸಿಲ್ಲ, ಅಷ್ಟೇ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ಗಂಭೀರವಾಗಿ ಸರ್ಕಾರ ತಗೊಳ್ಬೇಕು. ಅದೇ ರೀತಿ ಒಂದು ಹೆಲ್ಪ್ಲೈನ್ ಮಾಡ್ಬೇಕಂತ SIT ತಂಡಕ್ಕೆ ನಾವು ಈ ಮೂಲಕ ಮನವಿ ಮಾಡಿ ಆವರ್ತಾನೆ ಮಾಡ್ಬೇಕು. SIT ಅನ್ನು ಪಕ್ಷದವ್ರು ಯಾರೇ ಇರಲಿ, ಸರ್ಕಾರ ಯಾವುದೇ ಪಕ್ಷದವ್ರು ಇರಲಿ, ನಮ್ಗದು ಮುಖ್ಯ ಅಲ್ಲ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಜವಾದ ಅಪರಾಧಿಗಳನ್ನು ತಪ್ಪಿಸ್ಕೊಳ್ಳೋದು ಬಿಟ್ರೆ ನಾಳೆನೂ ಒಂದು 10 ಜನ ಹುಡ್ಕೋತಾರೆ. ಆ ರೀತಿ ಆಗ್ಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಇವತ್ತು ನಾನು ತಮ್ಮೆಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ. ಅತ್ಯಂತ ಮುಖ್ಯವಾಗಿ ಕೊನೆಯದಾಗಿ ಈ ಎಲ್ಲಾ ಪ್ರಕರಣಗಳು ಏನಿದೆ, ಈ ಅತ್ಯಾಚಾರಕ್ಕೆ ಸಂಬಂಧ ಪ್ರಕರಣಗಳಿವೆ, ಅವುಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಬರೀ ಈ ನೀವು ರೆಕಾರ್ಡ್ಸ್ ಅನ್ನ ನಾವು ತೆಗೆದು ನೋಡಿದ್ರೆ ಬರೀ 14% ಇದೆ ಓವರ್ ಆಲ್ ಇಂಡಿಯಾದು. ಕನ್ವಿಕ್ಷನ್ ರೇಟ್ ಇಸ್ ಓನ್ಲಿ 14%. ಆ ನಂತರ ಈ ಪ್ರಕರಣದಲ್ಲಿನೂ ಕೂಡ ಇವರು ಪ್ರಾರಂಭದಲ್ಲಿ ಮಾಡಿದಂತ ಅವಾಂತರಗಳು ಇವತ್ತಿನವರೆಗೂ ಕೂಡ ಸೆಕ್ಷನ್ 376 ಬರೀ ಮಾಧ್ಯಮದಿಂದ ನಾವು ತಿಳ್ಕೊಂಡು ಪಟ್ಟಿದ್ದೇವೆ. ನಿನ್ನೆ ಏನೋ 376 ಹಾಕಿದ್ರು ಅಂತ. ಈ ರೀತಿ ಮುಂಚೆನೆ ಹಾಕಬಹುದಾಗಿತ್ತು, ಸಾಕಷ್ಟು ಅವಕಾಶಗಳಿತ್ತು. ಅಂದ್ರೆ ನಿಜವಾದ ಅಪರಾಧಿಗಳನ್ನ ಬಿಟ್ಟು ಬಿಡುವುದಕ್ಕೆ ಇದೊಂದು ಏನಾದರೂ ವ್ಯವಸ್ಥೆ ನಡೀತಾ ಇದೆಯಾ? ಇಲ್ಲಿವರೆಗೆ ಅಪರಾಧಿಗಳಿಗೆ ಶಿಕ್ಷೆ ಆಗೋದಿಲ್ವೋ, ಅವ್ರು ಯಾರೇ ಇರ್ಬೋದು, ಯಾವೇ ಪ್ರಭಾವಿಗಳಿರ್ಬೋದು, ಎಲ್ಲಿವರೆಗೆ ಪ್ರಭಾವಿಗಳಿಗೆ ಶಿಕ್ಷೆ ಆಗೋದಿಲ್ವೋ, ಕಠಿಣ ಸಜೆ ಆಗೋದಿಲ್ವೋ, ಅಲ್ಲಿವರೆಗೆ ಈ ರೀತಿ ನಿರಂತರವಾಗಿ ಈ ಪ್ರಕರಣಗಳು ಮುಂದುವರಿತಾ ಇರ್ತದೆ. ಒಟ್ಟಾರೆಯಾಗಿ ನಾನು ಹೇಳೋದು, ನಿಜವಾದ ಅಪರಾಧಿಯನ್ನ ಶಿಕ್ಷೆಗೆ ಒಳಪಡಿಸುವಲ್ಲಿ ಮಾಧ್ಯಮದ ಲಕ್ಷ್ಯನೂ ಕೂಡ ಇರಬೇಕು, ಪೊಲೀಸರ ಗಮನನೂ ಕೂಡ ಆ ಕಡೆ ಇರಬೇಕು. ಅದನ್ನು ಬಿಟ್ಟು ಊರಿನ ಬಗ್ಗೆ ಅಥವಾ ಇನ್ನಿತರ ಬಗ್ಗೆ, ವಿಕ್ಟಿಮ್ಸ್ ಬಗ್ಗೆ ಟಾರ್ಗೆಟ್ ಮಾಡೋದು ಬೇಡ. ಹಿಂದೆ ಕಹಿ ಅನುಭವ ಆಗಿದೆ ಈಗಾಗಲೇ ನಮಗೆ. ಧರ್ಮಸ್ಥಳದಲ್ಲಿ ಸೌಜನ್ಯ ತಾಯಿಯ ಬಗ್ಗೆ ನಿರಂತರವಾಗಿ ಬೈದಿದ್ದಾರೆ. ಆ ಕಹಿ ಅನುಭವದಲ್ಲಿ ಅವಾಗ ಸಾಕ್ಷಿ ನಾಶ ಆಗಿದ್ದು 3 ತಿಂಗಳಿನಲ್ಲಿ ಎಷ್ಟು 4 ಸಾಕ್ಷಿಗಳನ್ನ ಕೊಂದು ಹಾಕಿದ್ದಾರೆ. 4 ಸಾಕ್ಷಿಗಳನ್ನ ಬರೀ 3 ತಿಂಗಳಲ್ಲಿ. ಇಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ. ಸೆಕೆಂಡ್ ಡೇನೆ ಆ ಯಾರು ಸಂತ್ರಸ್ತ ಇದ್ದಾರೆ ಅವ್ರ ಮೇಲೆ ಟಾರ್ಗೆಟ್ ಸ್ಟಾರ್ಟ್ ಮಾಡಿಬಿಟ್ರು. ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಇವರು ಬ್ಲಾಕ್ ಮೇಲರು, ಆ ರೀತಿ ಮಾಡಬಾರದು ಅಂತ ಹೇಳಿ ಈ ಕಾಯ್ದೆ ಇದೆ. ಆ ಕಾಯ್ದೆ ಒಂದು ಪ್ರತಿಯನ್ನ ತಮ್ಮೆಲ್ಲರಿಗೂ ಕೂಡ ನಾನು ಕೊಡ್ತಾ ಇದ್ದೇನೆ. ಇಷ್ಟು ತಮ್ಮ ಮುಂದೆ ನಾನು ಹಂಚ್ಕೊಳ್ಬೇಕಾಗಿದೆ.